ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಕಾಲೇಜ್ ಕಡೆ ಹೊರಟೆ. ರಕ್ಷಿ ಏನು ಬಂದಿತ್ತು ಇವತ್ತು ಕನ್ಸಲ್ಲಿ? ದರ್ಶನ್ ಬಂದಿದ್ದ ಕಣೇನೆ ನನ್ನ ಕನ್ಸಲ್ಲಿ ಕೂಸು ಮರಿ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದ. ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಸಚಿಗೆ. ಅಪ್ಪ ದೇವ್ರೆ, ನಿಜ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅವ್ನು ರಿಲೀಸ್ ಆಗಿ ಬಂದು ನನ್ನ ಎತ್ಕೊಂಡು ಹೋಗ್ಬಿಟ್ರೆ ಸಾಕು. ಕ್ಲಾಸಿಗೆ ಹೋಗಿ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬಿಟ್ಟರು ಇವತ್ತು. ಆಮೇಲೆ ಅಲ್ಲಿಂದ ಕಾಲೇಜಿಗೆ ಟಾಟಾ ಹೇಳ್ಬಿಟ್ಟು ಏನಾರ ತಿನ್ಬೇಕು ಅನಿಸ್ತಾ ಇತ್ತು ಅಂತ ಎಲ್ಲ ಹೇಳಿದ್ದು 2 ಪಾನಿಪುರಿ ಮತ್ತು ಒಂದು ಬೇಲು ಮಸಾಲೆ ಹೇಳಿದ್ವಿ. ಅವ್ರು ನೋಡಿದ್ರೆ 4 ಮಸಾಲೆನೇ ಕೊಟ್ಬಿಟ್ಟವ್ರೆ. ಅದಾದಮೇಲೆ ಅದನ್ನು ತಿಂದ್ಕೊಂಡು ಸರ್ಕಲಲ್ಲಿ ಬಸ್ ಹತ್ತಿ ಊಡ್ಗೆರೆಗೆ ಹೊರಟೆ. ಅಲ್ಲಿಂದ ಮನೆ ಕಡೆ ಹೊರಟೆ. ಅಂತೂ ಇಂತೂ ಕಾಲೋನಿ ತಲುಪೆ ನಮ್ಮ ರಾಣಿನ ಎತ್ಕೊಂಡು ಹೊರಟೆ. ನೋಡ್ರಿ ನನ್ನ ಗಾಡಿ ಎತ್ಕೊಂಡು ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಏನು ಕರ್ಮನಪ್ಪ ಇವೆಲ್ಲ. ಆದರೂ ಹಳ್ಳಿ ಕಡೆ ಬೆಳೆ ಹಾಕ್ಬೇಕಂದ್ರೆ ಮಳೆ ಬೇಕು. ಮನೆಗೆ ಬಂದು ರೆಡಿ ಆಗಿಬಿಟ್ಟು ಇವತ್ತು ಅಕ್ಕೋರ್ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಅಂತ ತುಮಕೂರಿಗೆ ತಿರ್ಗಾ ಹೊರಟೆ. ಅಂಕಲ್ ಹತ್ರ ಮಾತಾಡ್ತಾ ತುಮಕೂರು ಬಸ್ ಸ್ಟ್ಯಾಂಡ್ ತಲುಪಿದೆ. ಆಮೇಲೆ ಅಲ್ಲಿ ಬಸ್ ಇಲ್ಲ ಅಂದರು, 6:15 ಅಂದರು. ಅದಕ್ಕೆ ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತದೆ. ಅಂತೂ ಇಂತೂ ಕಾಲೇಜ್ ತಲುಪಿದೆ. ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಅಂತ ಅಕ್ಕನ ಕೇಳಿದೆ. ಅಕ್ಕ ಕೊಡಿಸಿದ್ರು. ಅಲ್ಲಿ ತಿನ್ಕೊಂಡು ಬಂದ್ವಿ ಪ್ರೋಗ್ರಾಮ್ ನೋಡೋದಕ್ಕೆ. ಅಲ್ಲಿ ವಿಜಯ್ ರಾಜ್ಕುಮಾರ್ ಅವ್ರನ್ನ ಕರೆಸಿದ್ರು. ಅಲ್ಲೋಗಿ ಅವ್ರನ್ನೆಲ್ಲ ನೋಡಿಕೊಂಡು ಈ ಡೈಲಾಗ್ ನಮ್ಮ ಆಟೋ ಡ್ರೈವರ್ಸ್ಗೋಸ್ಕರ ಕೇಳಿಸ್ಕೊಳ್ಳಿ. ನಿಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀವಿ. ಎನ್ನಡ ಎಕ್ಕಡ ಕ್ಯಾರೆ ಅನ್ನೋ ಜಾಗದಲ್ಲಿ ಕನ್ನಡ ಕನ್ನಡ ಅಂತ ಉಳಿಸ್ತಾರೆ ನಮ್ಮಂತ ಆಟೋ ಡ್ರೈವರ್ಸ್ಗಳ. ಗೆಸ್ಟ್ ಎಲ್ಲ ಓದಾದ್ಮೇಲೆ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಮ್ಮ ಬಾಯ್ಸ್ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಡ್ಯಾನ್ಸ್ ಆಡಿದ್ವಿ, ನೋಡ್ಕೊಂಡು ಬನ್ನಿ ಸ್ವಲ್ಪ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಕತೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.